ಸಿದ್ದರಾಮಯ್ಯನವರ ಸರ್ಕಾರ 3 ವರ್ಷ ಕಂಪ್ಲೀಟ್ ಮಾಡ್ತಾ ಇದೆ. 19ನೇ ತಾರೀಕು 3 ವರ್ಷ ನಾವೇನು ಪಾಪದ ಕೆಲಸ ಮಾಡಿದಿರಿ, ರಾಜ್ಯದ ಜನತೆಗೆ ಎಷ್ಟು ಅನ್ಯಾಯ ಮಾಡಿದಿರಿ ಮತ್ತು ರಾಜ್ಯದ ಜನತೆಗೆ 3 ವರ್ಷದಿಂದ ಎಷ್ಟು ತೆರಿಗೆಗಳ ಹೊರೆಗಳನ್ನ ಏರಿದಿರಿ, ಆ ಕಾರಣಕ್ಕೆ ಅವರ ಸಾಧನಾ ಸಮಾವೇಶ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ರಾಜ್ಯ ಸರ್ಕಾರ ದಿವಾಳಿಯ ಅಂಚಿಗೆ ಹೋಗ್ತಿದೆ. ಈಗಾಗಲೇ ಸಂಬಳ ಕೊಡಕ್ಕೂ ಹಣ ಇಲ್ಲದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರ್ಕಾರ, ಯಾವುದೇ ಸರ್ಕಾರ ಮೊದಲ ಆದ್ಯತೆ ಯಾರಿಗೆ ಕೊಡುತ್ತೆ? ಫಸ್ಟ್ ದೀನ ದಲಿತರಿಗೆ ಮೊದಲ ಆದ್ಯತೆ. ಯಾವುದೇ ಸರ್ಕಾರ ಬಂದ್ರು ಕೂಡ ದೀನ ದಲಿತರಿಗೆ. ಯಾಕೆ ಅಂತ ಹೇಳಿದ್ರೆ ಎವ್ರಿ ಡೇ ಅವರಿಗೆ ಅನ್ನ, ಪ್ರತಿದಿನದ ಊಟ ಬದುಕುವಂತವ್ರು ದೀನ ದಲಿತರು. ಬೇರೆಯವರಿಗೆ 1 ತಿಂಗಳು ಸಂಬಳ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ನಡೀತೈತೆ. ದೊಡ್ಡ ದೊಡ್ಡ ಕೈಗಾರಿಕೋದ್ಯೋಗ ವರ್ಷಾನ್ಗಟ್ಲೆ ಸಂಬಳ ಹೋಗ್ದಿದ್ರು ಪರವಾಗಿಲ್ಲ, ನಡೆಯುತ್ತೆ. ಆದರೆ ಭಿಕ್ಷುಕರಿಗೆ ದಿನದ ಊಟ ಅಲ್ಲ, ಬೆಳಗ್ಗೆ ಮಧ್ಯಾಹ್ನ ಅವರ್ ಊಟ ಅವ್ರಿಗೆ, ಆ ಪರಿಸ್ಥಿತಿ. ದೀನ ದಲಿತರು ಅಂತ ಹೇಳಿದ್ರು. ಮತ್ತೆ ಪೆನ್ಷನ್ ಪಡೆಯುವಂಥವ್ರು, ಸಹಾಯಧನ ಪಡೆಯುವಂಥವ್ರು, ಅವರು ಇದ್ರ ಮೇಲೇನೆ ಡಿಪೆಂಡ್ ಆಗಿರ್ತಾರೆ. ಆದರೆ ರಾಜ್ಯ ಸರ್ಕಾರ ಈ ಶೋಷಿತ ಸಮುದಾಯಕ್ಕೆ ಕಳೆದ 3 ವರ್ಷದಿಂದ ಶೋಷಣೆ ಮಾಡ್ತಿದ್ದಾರೆ. 3 ವರ್ಷದಿಂದ ಶೋಷಣೆಯನ್ನ ಮಾಡ್ತಾ ಇದ್ದಾರೆ. ಗೃಹಜ್ಯೋತಿ ಹೆಸರಿನಲ್ಲಿ $5,000 ಕೊಟ್ಟಿಲ್ಲ, ಇನ್ನೂ ಕೊಟ್ಟಿಲ್ಲ, ಲೆಕ್ಕ ಕೊಟ್ಟಿಲ್ಲ, ಹಣ ಅವರ ಅಕೌಂಟ್ಗೆ ಹೋಗಿಲ್ಲ. 5,000 ಕೋಟಿ ವಿಧಾನಸಭೆಯಲ್ಲಿ ಪ್ರಸ್ತಾವ ಆಯಿತು. ಮಂತ್ರಿಗಳು ಹೇಳಿಕೆಯನ್ನ ಕೊಟ್ಟರು, ಇಮಿಡಿಯೇಟ್ ಆಗಿ ಕೊಡ್ತೀನಿ ಅಂತ. 2 ಅಧಿವೇಶನ ಆದ್ರೂ ಅದ್ರ ಬಗ್ಗೆ ಚಕಾರ ಇಲ್ಲ. ಅನ್ನಭಾಗ್ಯದ 1 ತಿಂಗಳದು ಯಾರು BPL ಕಾರ್ಡ್ ದಾರರಿದ್ದಾರೆ ಅವ್ರಿಗೆ 700 ಕೋಟಿ ಕೊಡ್ಬೇಕಾಯ್ತು. ಅದನ್ನ ವಂಚನೆ ಮಾಡ್ಬಿಟ್ಟು ತೋರ್ಸ ಇಲ್ಲ ಇನ್ನ ಲೆಕ್ಕದಲ್ಲಿ. ಅದನ್ನು ಭಿಕ್ಷುಕರ ಪುನರ್ವಸತಿಗೆ ಮತ್ತು ಕಲ್ಯಾಣಕ್ಕೆ 23.43 ಕೋಟಿ ಇದುವರೆಗೂ ಕೊಟ್ಟಿಲ್ಲ. ಆ ದಿಕ್ಕಿಲ್ಲದ ಅನಾಥ ಮಕ್ಕಳ್ಯಾರಿದ್ದಾರೆ, ಕೋವಿಡ್ ಸಂದರ್ಭದಲ್ಲಿ ಇರ್ಬೋದು, ತಂದೆ ತಾಯಿ ಆತ್ಮಹತ್ಯೆ ಮಾಡ್ಕೊಂಡಂತ ರೈತರು ಮಕ್ಕಳುಗಳು ಏನಿದ್ದಾರೆ, ಅಥವಾ ಬೇರೆ ಅನಾಹುತಕ್ಕೆ ಒಳಗಾದಂತ ತಂದೆ ತಾಯಿಯನ್ನ ಕಳ್ಕೊಂಡಂತ ಮಕ್ಕಳು, ಅನಾಥ ಮಕ್ಕಳಿಗೆ ಇದುವರೆಗೂ 73 ಕೋಟಿ ರೂಪಾಯಿ ಹಣವನ್ನ ಬಿಡುಗಡೆ ಮಾಡಲೇ ಇಲ್ಲ. 73 ಕೋಟಿ ಹಣ ಬಿಡುಗಡೆ ಮಾಡಲೇ ಇಲ್ಲ. SC ST ಹಣನ 45,000 ಕೋಟಿನ ಲೂಟಿ ಹೊಡೆದ್ಬಿಟ್ರಿ. ಮತ್ತೆ ರೈತರಿಗೆ ಪರಿಹಾರ ಕೊಡ್ಬೇಕಾಯ್ತು. ಸಮೀಕ್ಷೆ ಹೆಸರಲ್ಲಿ ಇನ್ನೂ ಮೋಸ ಮಾಡ್ತಾ ಇದ್ದೀರಾ ನೀವು. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.